ನಂದೀಶ, ನನಗೆ ಯಾಕೋ ಇನ್ನೂ ಅನುಮಾನನೇ ಕಾಣು. ಈ ಹಾವು ಶಿವಾನಿನೇ ಅಂತ. ಇದು ಇಚ್ಛಾಧಾರಿ ಆಗಿರೋದ್ರಿಂದ ರೂಪ ಬದಲಾಯಿಸೋದಕ್ಕೆ ಕಾಯ್ತಾ ಇದೆ. ನಮ್ಮ ಮನೆಯವ್ರಿಗೆ ಈ ವಿಷಯ ಗೊತ್ತಾಗದಾಗ ನಾವು ನೋಡ್ಕೋಬೇಕು. ಅದ್ಯಾಕೆ ಯಜಮಾನ್ರೆ? ಹೇಗೋ ಸದ್ಯಕ್ಕೆ ಮ್ಯಾನೇಜ್ ಮಾಡೋಣ. ತೀರಾ ಪರಿಸ್ಥಿತಿ ಹದಗೆಟ್ರೆ ನಾವು ಇಷ್ಟು ವರ್ಷ ಮುಚ್ಚಿಟ್ಟಿರೋ ರಹಸ್ಯದಲ್ಲಿ ಕೆಲವುದನ್ನ ಹೇಳಬೇಕಾಗ್ಬೋದು. ಸರಿ ಯಜಮಾನ್ರೆ. ಡ್ಯಾಡ್, ಯಜಮಾನ್ರೆ, ಶಿವಾನಿ ಅವ್ರ ಫೋನ್ ಸಿಕ್ತು, ಅದೇ ಜಾಗದಲ್ಲಿತ್ತು. ಕುಡಿಲಿ. ಒಂದು ಜೀವದ ಪ್ರಶ್ನೆ. ಹುಡುಗಾಟ ಮಾಡುವಾಗ ಮೈ ಮೇಲೆ ಜ್ಞಾನ ಇರಬೇಕು. ತೊಂದರೆ ಆದ್ರೆ ಏನ್ ಮಾಡ್ತೀರಾ? ಅಂದ್ರೆ ಏನ್ ಯಜಮಾನ್ರೆ? ಮತ್ತಿನ್ನೇನು, ಹುಡುಗಿನ ಹಾವಿಗೆ ಹೆದರ್ಕೊಂಡು ಕಾಡಿನಲ್ಲೇ ಬಿಟ್ಟು ಹೋಗಿದ್ದೀರಾ. ಆಮೇಲೆ ಅವಳ ಮೊಬೈಲ್ ಅಲ್ಲಿ ಸಿಕ್ಕುತ್ತೆ. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ಆಚೆ ಸುದ್ದಿ ಆದ್ರೆ ಏನ್ ಮಾಡ್ತೀರಾ? ಅದು ಅದು ಯಜಮಾನ್ರೆ, ಈ ವಿಷಯನ ಆಚೆ ಎಲ್ಲೂ ಹೇಳಕ್ ಹೋಗ್ಬೇಡಿ. ಹೇಳಿ ಕೇಳಿ ಅವಳು ಬಿಸ್ನೆಸ್ ಫೀಲ್ಡ್ನವಳು. ನಾಳೆ ಸುದ್ದಿ ತಲುಪಿದ್ರೆ ಅವಳು ಯಾರ ಜೊತೆ ಇದ್ಲು, ಎಲ್ಲಿದ್ಲು ಅಂತ ಹುಡ್ಕಕ್ ಶುರು ಮಾಡ್ತಾರೆ. ಕ್ಷಮಿಸಿ ಯಜಮಾನ್ರೆ. ಸರಿ ಸರಿ, ಈಗೇನು ಮಾಡೋಕ್ಕಾಗತ್ತೆ? ನಾನು ಹೇಗೋ ಎಲ್ಲ ಮ್ಯಾನೇಜ್ ಮಾಡ್ತೀನಿ. ನೀವು ಅಷ್ಟೇ ಅವಳ ಮೇಲೆ ಒಂದು ಕಣ್ಣಿಟ್ಟಿರಿ. ಅವಳು ಬಂದಿದ್ದಾಳಾ ಇಲ್ವಾ ಎಲ್ಲ ತಿಳ್ಕೊಳ್ಳಿ. ಏನೇ ಗೊತ್ತಾದರೂ ನನಗೆ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡಿ. ಸರಿ ಡ್ಯಾಡ್. ನಾವೇನಾದರೂ ಪೊಲೀಸ್ ಹತ್ರ ಹೋದ್ರೆ? ಪೊಲೀಸಾ? ಈಗ ಮಾಡಿರೋದು ಸಾಲದ? ಇಟ್ ವಿಲ್ ಮೇಕ್ ಥಿಂಗ್ಸ್ ಕಾಂಪ್ಲಿಕೇಟೆಡ್. ಸರಿ, ನೀವು ಹೊರಡಿ. ಯಜಮಾನ್ರೆ, ಈಗೇನು ಮಾಡೋದು? ನಂದೀಶ, ಇವಳು ಮೊಬೈಲ್ ನೋಡ್ತಾ ಇದ್ರೆ ನಗು ಬರುತ್ತೆ. ಹೇಳ್ಕೊಳ್ಳೋಕ್ಕೆ ದೊಡ್ಡ ಬಿಸ್ನೆಸ್ ವುಮನ್. ಆದರೆ ಅವಳು ಕಾಂಟ್ಯಾಕ್ಟ್ ಲಿಸ್ಟಲ್ಲಿರೋದು 4 ಹೆಸರು. ಅಂದರೆ ಅಂದರೆ ಅವಳು ಇದ್ದಿದ್ದು, ಮಾಡ್ತಿದ್ದಿದ್ದ ಕೆಲಸ ಎಲ್ಲ ಮುಖವಾಡ. ನಮ್ಮ ಕಣ್ಣಿಗೆ ಮಣ್ಣೆರ್ಚೋ ಪ್ರಯತ್ನ. ಅವಳ ನಿಜ ರೂಪನೇ ಬೇರೆ. ಎದುರಿಗೆ ಮನುಷ್ಯನ ದೇಹ, ಒಳಗೆ ಹಾವಿನ ವಿಷ. ಗುರುಗಳೇ, ನಮೋ ನಮಃ. ಹೇಳು ಹೇಳು, ಎದ್ದೇಳು. ಹೋದ ಕಾರ್ಯವೇನಾಯಿತು? ನಿನ್ನಿಂದ ನನಗೆ ಯಾವ ಸಹಾಯವೂ ಆಗುತ್ತಿಲ್ಲ. ನಾನು ಹೇಳಿದ ಕೆಲಸವೂ ಆದಂತಿಲ್ಲ. ಎಲ್ಲಿ ಎಲ್ಲಿ ಏನಾದರೂ ತಂದಿದ್ದೀಯಾ? ಅದು ಗುರುಗಳೇ, ನಿಮ್ಮ ಅನತಿಯಂತೆ ನಾನು ಆ ಮನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಆದರೆ ಆ ಮನೆಯಲ್ಲಿ ಯಾವ ಸುಳಿಯೂ ಕೂಡ ಸಿಗುತ್ತಿಲ್ಲ. ಅಂದರೆ ಏನರ್ಥ? ಆ ಮನೆಯಲ್ಲಿ ಮನುಷ್ಯರು ವಾಸ ಮಾಡುತ್ತಿದ್ದಾರೆ ಎಂದ ಮೇಲೆ ದೈನಂದಿನ ಚಟುವಟಿಕೆಗಳು ನಡೆದೇ ಇರುತ್ತದೆ. ಅಂದ ಮೇಲೆ ಏನಾದರೂ ಸಿಗಲೇಬೇಕಲ್ಲ. ಯಾವುದೇ ವ್ಯಕ್ತಿಯಾದರೂ ಸಣ್ಣ ತಪ್ಪನ್ನಾದರೂ ಮಾಡಿಯೇ ಮಾಡುತ್ತಾನೆ. ಅದನ್ನು ತಿಳಿದುಕೊಳ್ಳುವ ಬುದ್ಧಿ ಬೇಕಷ್ಟೇ. ಮಾಮೂಲಿ ವ್ಯಕ್ತಿಗಳ ಯಾವುದೇ ಚಟುವಟಿಕೆಯೂ ಆ ಮನೆಯಲ್ಲಿ ನಡೆಯುವುದೇ ಇಲ್ಲ ಗುರುಗಳೇ. ಬೆಳಗ್ಗೆ ಆದರೆ ಕಾಣಿಸಿಕೊಳ್ಳುತ್ತಾರೆ, ಸಂಜೆ ಆದರೆ ಮಾಯ ಆಗ್ತಾರೆ. ಅದೆಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಒಂದು ಗೊತ್ತಾಗಲ್ಲ ಗುರುಗಳೇ. ಒಳ್ಳೆಯದೇ. ಅಲ್ಲಿನ ನಿಗೂಢ ನಡೆಗಳು ನನ್ನ ಅನುಮಾನಕ್ಕೆ ತಕ್ಕದ್ದಾಗಿದೆ. ಹೌದು ಗುರುಗಳೇ, ಅವರು ಅವರ ಕಾರ್ಯದ ಬಗ್ಗೆ ಒಂದೇ ಒಂದು ಗುಟ್ಟನ್ನು ಕೂಡ ಬಿಟ್ಟು ಕೊಡುತ್ತಿಲ್ಲ. ಸದ್ದಿಲ್ಲದಂತೆ ಮಾಯವಾಗ್ತಾರೆ. ಇದ್ದಕ್ಕಿದ್ದಾಗೆ ಎಲ್ಲಿಂದನೂ ಬರ್ತಾರೆ. ಅವರ ಮನೆ ಬಾಚರಿಗೆ, ಹಾಸಿಗೆ ಎಲ್ಲೇ ಹುಡುಕಿದರೂ ಒಂದೇ ಒಂದು ಕೂದಲು ಕೂಡ ಸಿಗುತ್ತಿಲ್ಲ. ಮನೆಯೆಲ್ಲ ಹುಡುಕಿದರೂ ಏನು ಸಿಗುತ್ತಿಲ್ಲವೆಂದರೆ ನನಗೆ ಯಾಕೋ ಅನುಮಾನ ಗುರುಗಳೇ. ಅನುಮಾನ ಇರುವುದಕ್ಕಾಗಿಯೇ ನಿನ್ನನ್ನು ಅಲ್ಲಿಗೆ ಕಳುಹಿಸಿರುವುದು. ಆದರೆ ಕೇವಲ ಅನುಮಾನ ಪಡುತ್ತಾ ಕೂತರೆ ಯಾವ ಕೆಲಸವೂ ನಡೆಯುವುದಿಲ್ಲ. ನೀನು ತಡ ಮಾಡದೆ ಅವರುಗಳ ಬಗ್ಗೆ ಏನಾದರೂ ಸುಳಿವನ್ನು ಕಂಡು ಹಿಡಿಯಲೇಬೇಕು. ಉಗುರು, ಕೂದಲು ಏನಾದರೂ ಬೇಕೇ ಬೇಕು. ಅದೇ ಪ್ರಯತ್ನ ಮಾಡುತ್ತಿದ್ದೇನೆ ಗುರುಗಳೇ.
ಪ್ರಯತ್ನ ಸಾಕು, ನನಗೆ ಫಲಿತಾಂಶ ಬೇಕು. ನೀನು ನಿನ್ನ ಕಾರ್ಯದಲ್ಲಿ ಯಶಸ್ಸು ಕಾಣದೇ ಇರುವುದಕ್ಕಾಗಿ ನಾನು ಕಾಯುವಂತಾಗಿದೆ. ಆದಷ್ಟು ಬೇಗ ನೀನು ಸುಳಿವಿನೊಂದಿಗೆ ಮತ್ತೆ ಬಾ. ಕ್ಷಮಿಸಿ ಗುರುಗಳೇ, ನೀವು ಹೇಳಿದಂತೆ ಮಾಡುತ್ತೇನೆ. ಓಂ ಕಾಳಿಕಾಯೇ ನಮಃ, ಓಂ ಕಾಳಿಕಾಯೇ ನಮಃ. ನಂದೀಶ, ಯಾವುದೇ ಆ್ಯಂಗಲ್ನಲ್ಲಿ ಯೋಚನೆ ಮಾಡಿದ್ರು ನನಗೆ ಇವಳೇ ಹಾವು ಅಂತ ಅನ್ನಿಸ್ತಾ ಇದೆ. ಜೀವನದಲ್ಲಿ ಎಂತೆಂಥದೋ ವಿಚಿತ್ರಗಳನ್ನು ನೋಡಿದ್ದೀನಿ, ಅಂಥದ್ರಲ್ಲಿ ಇದನ್ನು ನನ್ನ ಕೈಲಿ ಕಂಡುಹಿಡಿಯೋಕ್ಕಾಗಲ್ಲ ಅಂತೀಯ. ನನಗೂ ಒಂದು ಅನುಮಾನ ಯಜಮಾನ್ರೆ. ಅವಳು ನಾಗಲೋಕದವಳೆ ಆಗಿದ್ದಿದ್ರೆ ನಮ್ಮ ಹತ್ರ ನಾಗಮಣಿ ಬಗ್ಗೆ ಅನುಮಾನ ಬಂದು ಅವಳು ಇಷ್ಟು ದಿನ ಸುಮ್ಮನೆ ಇರ್ತಾ ಇದ್ಲ, ಯಾವಾಗಲೂ ನಮ್ಮನ್ನು ಅಟ್ಯಾಕ್ ಮಾಡಿಬಿಡ್ತಾ ಇದ್ಲು. ಅವ್ರಿಗೆ ಸತ್ಯದ ಬಗ್ಗೆ ಎಷ್ಟು ಗೊತ್ತಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ ನಂದೀಶ. ನಾಗಲೋಕದವ್ರಿಗೆ ಸಾಂಬ ಶಿವನ ಬಗ್ಗೆ ಮಾತ್ರ ಗೊತ್ತು. ಅವ್ರಿಗಿನ್ನೂ ನಮ್ಮ ಮೇಲೆ ಅನುಮಾನ ಬಂದಿಲ್ಲ. ಆದರೆ ಆ ಶಿವಾನಿ ನಮ್ಮ ಮಕ್ಕಳನ್ನ ಪರಿಚಯ ಮಾಡಿಕೊಂಡು ನಮ್ಗೆ ಹತ್ರ ಆಗಿರೋದು ನೋಡಿದ್ರೆ ಅವಳೇನಾದರೂ ಪ್ಲ್ಯಾನ ಅಂತ. ಚಚೆ, ಹಾಗೆಲ್ಲ ಏನೂ ಇಲ್ಲ ಯಜಮಾನ್ರೆ. ಯಾಕೆಂದರೆ ಹಾವುಗಳಿಗೆ ನಮ್ಮ ಥರ ಯೋಚನೆ ಮಾಡೋ ಶಕ್ತಿ ಇಲ್ಲ. ಅವೇನಿದ್ರು ಬರ್ತವೆ, ಅವುಗಳು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತವೆ. ಇರ್ಬೋದೋ ಏನೋ, ನಾನೇ ತುಂಬ ತಲೆ ಕೆಡಿಸ್ಕೊಂಡಿದ್ದೀನಿ ಅನಿಸುತ್ತೆ. ಇದಕ್ಕೆಲ್ಲ ಇರೋದು ಒಂದೇ ಉಪಾಯ. ನಮಗಿರೋ ಅನುಮಾನ ಸರಿನಾ ತಪ್ಪಾ ಅನ್ನೋದನ್ನು ನಾವು ತಿಳ್ಕೊಬೇಕು. ಅದೇನು ಯಜಮಾನ್ರೆ? ಏನಿಲ್ಲ, ನೀನು ತ್ರಯಂಬಕ ಗುರುಗಳ ಹತ್ರ ಹೋಗು, ಅವ್ರಿಗೆ ಈ ವಿಚಾರನೆಲ್ಲ ಹೇಳು. ಸಾಧ್ಯವಾದರೆ ಅವ್ರನ್ನ ಕರ್ಕೊಂಡು ಬಾ. ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ ಯಜಮಾನ್ರೆ. ಸರಿ, ನಾನು ಹೋಗಿ ಬರ್ತೀನಿ. ಏನಾಯಿತು ಅನ್ನೋದನ್ನು ವಿವರವಾಗಿ ಹೇಳು, ಸರಿನಾ? ಸರಿ ಯಜಮಾನ್ರೆ. ಶಿವಾನಿ, ನೀನೇನಾದರೂ ಹಾವೇ ಆಗಿದ್ರೆ ನಿನ್ನ ಬದುಕನ್ನು ನರಕ ಮಾಡೋ ಜವಾಬ್ದಾರಿ ನಂದು. ಈ ದಿಗ್ವಿಜಯನ ಎದುರಿಗೆ ನಿಲ್ಲಕ್ಕೆ ಬಂದವರೆಲ್ಲ ಅಡ್ಡಡ್ಡ ಮಲಗಿದ್ದಾರೆ. ನಿನ್ನ ಕತೆನೂ ಅದೇ ಆಗುತ್ತೆ. ನಾಗಮಣಿ ನಂದು, ಅದರಿಂದ ಬರೋ ಶಕ್ತಿನೂ ನಂದೆ. ನೀನಲ್ಲ, ಯಾರೇ ಬಂದರೂ ಇದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮಟ್ಟ ಹಾಕಕ್ಕೆ ಬಂದವರು ಹುಟ್ಟಡಗಿಸೋದೆ ನನ್ನ ಜಾಯಮಾನ. ನನಗೇನೋ ಆಗಿದೆ. ರೂಪ ಬದಲಾಯಿಸೋದಕ್ಕೆ ಆಗ್ತಾ ಇಲ್ಲ. ತುಂಬ ಕಷ್ಟ ಆಗ್ತಾ ಇದೆ. ಹೇಗಾದರೂ ಮಾಡಿ ನಾನು ಇಲ್ಲಿಂದ ಪಾರಾಗಲೇಬೇಕು. ಇಲ್ಲದೇ ಇದ್ರೆ ನಾನು ಬದುಕೋದೇ ಕಷ್ಟ. ಏನು ಮಾಡಲಿ, ಏನು ಮಾಡೋದೀಗ? ಗುರುಗಳೇ, ನೀವೇ ನನ್ನನ್ನು ರಕ್ಷಿಸಬೇಕು. ಕಾಪಾಡಿ ಭಗವಂತ, ಪರಮೇಶ್ವರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನು ಹಾವನ್ನು ಬಂಧಿಸಿ ಮನೆಗೆ ತಂದಿದ್ದಾನೆ? ಹೌದು ಗುರುಗಳೇ. ಆ ಹಾವನ್ನು ಹಿಡಿಯುವಾಗ ಯಾವ ಸಮಸ್ಯೆಯೂ ಆಗಲಿಲ್ಲವಾ? ಇಲ್ಲ ಗುರುಗಳೇ. ಹೇ ಕಾಳಿ ಮಾತೆ, ಎಲ್ಲ ನಿನ್ನದೇ, ಎಲ್ಲ ನಿನ್ನದೇ. ಆದರೆ ಇದರಿಂದ ಮುಂದೆ ನಮಗೇನು ತೊಂದರೆ ಆಗೋದಿಲ್ಲ ಅಲ್ವಾ ಗುರುಗಳೇ? ನೋಡು, ಅದೀಗ ನಿಮ್ಮ ಬಂಧನವಿಲ್ಲದೆ ಎಂದ ಮೇಲೆ ನಿಮಗೆ ಯಾವ ತೊಂದರೆಯೂ ಇಲ್ಲ. ನಾಗಮಣಿಯ ಆಶೀರ್ವಾದವೂ ನಿಮ್ಮ ಮೇಲಿದೆ. ಯಜಮಾನ್ರ ಮಗ ಹಿಡಿದಿರೋ ಅವು ನಾಗಲೋಕಕ್ಕೆ ಸಂಬಂಧಪಟ್ಟಿದ್ದ ಹಾವಾದರೆ ಏನು ಮಾಡೋದು ಗುರುಗಳೇ? ಅದಕ್ಕೆ ಯಜಮಾನರು ನಿಮ್ಮನ್ನು ಕೇಳ್ಕೊಂಬ ಅಂತ ಕಳಿಸಿದ್ರು. ಒಂದು ವೇಳೆ ಅದು ಇಚ್ಛಾಧಾರಿ ನಾಗವೇ ಆಗಿದ್ದರೆ ಸ್ವಲ್ಪ ಎಚ್ಚರಿಕೆಯ ಅವಶ್ಯಕತೆ ಇದೆ. ಆದರೆ ಆ ಹಾವು ನೋಡೋದಕ್ಕೆ ನಾಗಲೋಕದ ಹಾವಿನ ಬಣ್ಣ ಥರನೇ ಇತ್ತು ಗುರುಗಳೇ. ಹಾವಿನ ಬಣ್ಣದ ಬಗ್ಗೆ ಯೋಚನೆ ಬೇಡ. ಅದು ನಾಗಲೋಕದ ಸರ್ಪವೇ ಆಗಿದ್ದರೆ ಅದು ಸಾಮಾನ್ಯ ಮನುಷ್ಯರ ಕೈಗೆ ಸರಿಯಾಗುವುದು ಅಸಾಧ್ಯ. ಹಾಗೊಂದು ವೇಳೆ ಆಗಿದ್ದರೆ ಅದೊಂದು ಅನೂಹ್ಯ ಸಾಧನೆ, ಅಪಾರ ಧೈರ್ಯದ ಕಾರ್ಯ. ಆಮೇಲೆ ಇನ್ನೊಂದು ವಿಚಾರ ಗುರುಗಳೇ, ನಮಗೆ ಒಂದು ಹುಡುಗಿ ಮೇಲೆ ಅನುಮಾನ. ಅದೇ ಆ ಶಿವಾನಿ ಅನ್ನೋ ಹುಡುಗಿ. ಆ ಹುಡುಗಿ ಮೇಲೆ ನಮ್ಗಿಂದೇನೂ ಸ್ವಲ್ಪ ಅನುಮಾನ ಇತ್ತು. ಅದು ನಿಮಗೂ ಗೊತ್ತಲ್ಲ ಗುರುಗಳೇ. ಹಾವು ಸಿಕ್ತಲ್ಲ ಗುರುಗಳೇ, ಆ ಜಾಗದಲ್ಲಿ ಸ್ವಲ್ಪ ಹೊತ್ತು ಮುಂಚೆ ಆ ಹುಡುಗಿ ಇದ್ಲಂತೆ. ನಿಮ್ಮ ಅನುಮಾನ ನಿಜವೇ ಆಗಿದ್ದರೆ ದೊಡ್ಡ ಸತ್ಯ ಒಂದು ಬಯಲಿಗೆ ಬಂದ ಹಾಗೆ. ಹೌದು ಗುರುಗಳೇ, ಆ ಹಾವನ್ನ ಮನೆಯೊಳಗೆ ಇಟ್ಕೊಂಡಿದ್ದೀವಿ. ನೀವೊಂದು ಸಲ ಬಂದು ಹಾವನ್ನ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ಚೆನ್ನಾಗಿರ್ತಾ ಇತ್ತು. ಅದು ಅಲ್ಲದೆ ತುಂಬ ದಿವಸದಿಂದ ಹಾವುಗಳು ಸುತ್ತಾನೆ ನಮ್ಮ ಜೀವನ ಸುತ್ತಾ ಇದೆ ಗುರುಗಳೇ. ನಾಗಲೋಕದವರು ಸಾಂಬ ಶಿವನ ಪತ್ತೆ ಹಚ್ಚಿದ್ದಾರೆ. ಅದರಿಂದ ಏನಾದರೂ ತೊಂದರೆ ಆಗುತ್ತಾ ಅಂತ ಭಯ ಆಗ್ತಾ ಇದೆ ಗುರುಗಳೇ. ನೀವೊಂದು ಸಲ ಬಂದು ನೋಡಿದ್ದಿದ್ರೆ. ನಾನು ಕಾಳಿಯ ಮಾತೆಯ ಆರಾಧನೆಯಲ್ಲಿದ್ದೇನೆ, ಈಗ ಬರಲಾಗದು. ಹಾಗಾದರೆ ಆ ಹಾವನ್ನ ಏನು ಮಾಡೋದು ಗುರುಗಳೇ? ಹಾಗೆ ಬಿಡೋದಕ್ಕೂ ಭಯ,
ಇಟ್ಕೊಳ್ಳೋದಕ್ಕೂ ಕಷ್ಟ, ಗೊಂದಲ ಆಗ್ತಾ ಇದೆ. ನಿಮ್ಮ ಗೊಂದಲ ಸಕಾರಣವಾಗಿಯೇ ಇದೆ. ಭದ್ರ, ಆ ನಾಗಬಂಧಾಶಕ ಚೂರ್ಣವನ್ನು ತೆಗೆದುಕೊಂಡು ಬಾ. ತೆಗೆದುಕೋ. ಈ ಚೂರ್ಣವನ್ನು ಹಾವಿನ ಮೇಲೆ ಪ್ರೋಕ್ಷಿಸು. ಅದು ಮನುಷ್ಯ ರೂಪಕ್ಕೆ ಬದಲಾದರೆ ಅದು ಇಚ್ಛಾಧಾರಿ ನಾಗವೇ ಎಂಬುದು ನಮಗೆ ತಿಳಿಯುತ್ತದೆ. ಸರಿ ಗುರುಗಳೇ. ಹೋಗಿ ಬಾ. ಶುಭವಾಗಲಿ. ನಾನು ನಿಮ್ಮೆಲ್ಲರಿಗೂ ಎಚ್ಚರದಿಂದಿರಲು ಹೇಳಿದ್ದೆ. ಆದರೂ ದಿಗ್ವಿಜಯನ ಮಗ ಹೀಗೆ ಮಾಡಿದ್ದು ಸರಿಯಲ್ಲ. ಕ್ಷುಲ್ಲಕ ಬುದ್ಧಿ ಕುಲಕ್ಕೆ ಆಪತ್ತು. ಜಾಗೃತರಾಗಿ. ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದಾರೆ ಗುರುಗಳೇ. ಇನ್ನು ಮುಂದೆ ಅತಿಯಾದ ಸಾಹಸ ಮಾಡುವ ಅವಶ್ಯಕತೆ ಇಲ್ಲ. ಬೀದಿಯ ದೈವವನ್ನು ಮನೆಯೊಳಗೆ ಆವಹಿಸಿಕೊಳ್ಳಬಾರದು ನಂದೀಶ. ಸರಿ ಗುರುಗಳೇ, ನಾನೇನು ಬರ್ತೀನಿ. ವಿಜಯೀ ಭವ. ನಾಗಮಾತಾ, ಪ್ರಣಾಮಗಳು ಗುರುದೇವ. ನನ್ನನ್ನು ಕರೆದ ಕಾರಣ? ಶಿವಾನಿ ಮತ್ತೆ ತೊಂದರೆಯಲ್ಲಿ ಸಿಲುಕಿದ್ದಾಳೆ. ಹೌದೇ? ಯಾವ ತರಹದ ತೊಂದರೆ ಗುರುದೇವ? ಸಂಧ್ಯಾ ಕಾಲದ ನಂತರ ಹೊರಗೆ ಹೋಗಬಾರದು ಎಂಬ ನಿಯಮವನ್ನು ಮುರಿದು ಆಕೆ ಅಪಾಯದಲ್ಲಿ ಸಿಲುಕಿದ್ದಾಳೆ ಎಂದು ಅನ್ನಿಸುತ್ತಿದೆ. ನಿಮಗೆ ಹಾಗೆ ಅನ್ನಿಸಲು ಕಾರಣವಾದರೂ ಏನು? ನಾನು ಇಂದು ಅವಳ ನಿರೀಕ್ಷೆಯಲ್ಲಿ ಇದ್ದೆ. ಇಂದು ಜ್ಯೇಷ್ಠ ಮಾಸದ ಕೊನೆಯ ದಿನ. ನಾಗಗಳು ಎಲ್ಲೇ ಇದ್ದರೂ ನಾಗಲೋಕಕ್ಕೆ ಬಂದು ಪರಮಶಿವನಿಗೆ ಅರ್ಚನೆ ಸಲ್ಲಿಸಿ ಪ್ರಾರ್ಥನೆ ಮಾಡುವ ದಿನ. ಎಲ್ಲರೂ ಬಂದು ಹೋದರು, ಆದರೆ ಶಿವಾನಿ ಮತ್ತು ನೀಲಿ ಮಾತ್ರ ಬಂದಿಲ್ಲ. ಪೂಜೆಯ ಕೈಂಕರ್ಯಕ್ಕೂ ಬಂದಿಲ್ಲ. ಇದರರ್ಥ ಅವರು ಯಾವುದೋ ಪ್ರಬಲವಾದ ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ ಎಂದೇ ಅರ್ಥವಲ್ಲವೇ? ಹೇಗಾದರೂ ಮಾಡಿ ಅವಳ ಬಗ್ಗೆ ತಿಳಿದುಕೊಳ್ಳಿ ಗುರುದೇವ. ಸರಿ. ಗುರುಗಳೇ, ನೀವೇ ನನ್ನನ್ನು ರಕ್ಷಿಸಬೇಕು, ಕಾಪಾಡಿ. ಕಷ್ಟ ಆಗ್ತಿದೆ ತ್ರಿಕಾಲ ಗುರುದೇವ. ನನ್ನ ಕಷ್ಟವನ್ನು ನೀವೇ ಪರಿಹರಿಸಬೇಕು. ನನ್ನ ಅನುಮಾನ ಸತ್ಯವಾಯಿತು. ಶಿವಾನಿ ಯಾವುದೋ ಸಂಕಷ್ಟದಲ್ಲಿದ್ದಾಳೆ. ಅದು ಹೇಗೆ ಸಾಧ್ಯ ಗುರುದೇವ? ಹೌದು, ಆಕೆಯ ಬಲವಾದ ಬಂಧನವನ್ನು ಮೀರಿ ಆಕೆಯ ಮೊರೆ ಕೇಳಿಸುತ್ತಿದೆ. ಈ ಬಾರಿ ಶಿವಾನಿ ತೀವ್ರವಾದ ದಿಗ್ಬಂಧನದಲ್ಲಿ ಇರುವಳು ಎಂದು ಅನ್ನಿಸುತ್ತಿದೆ. ಭಗವಂತ, ಇದರಿಂದ ಪಾರಾಗುವುದು ಹೇಗೆ ಗುರುದೇವ? ಆಕೆ ಈಗ ನಾಗರೂಪದಲ್ಲೇ ಇದ್ದರೆ ಸಮಸ್ಯೆಗಳು ದ್ವಿಗುಣಗೊಳ್ಳುತ್ತವೆ. ಶಿವಾನಿ ಈಗ ಎಲ್ಲಿದ್ದಾಳೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಆಗಲೇ ಅದಕ್ಕೆ ಪರಿಹಾರ ಹುಡುಕಲು ಸಾಧ್ಯ. ಓಂ ನಮಃ ಶಿವಾಯ. ಯಜಮಾನ್ರೆ, ಏನಾಯ್ತು? ಆ ಹಾವಿನ ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಳೋದಕ್ಕೆ ಗುರುಗಳು ಒಂದು ಚೂರ್ಣ ಕೊಡಿದ್ದಾರೆ. ಚೂರ್ಣನ ಹಾವಿನ ಮೇಲೆ ಪ್ರಯೋಗ ಮಾಡಿದ್ರೆ ಇಚ್ಛಾಧಾರಿ ಹಾವು ಮನುಷ್ಯನಾಗಿ ಬದಲಾಗುತ್ತಂತೆ. ಒಳ್ಳೇದಾಯ್ತು. ಹಾವಿನ ಬಗ್ಗೆ ಸತ್ಯ ತಿಳ್ಕೊಳ್ಳೋದಕ್ಕೆ ಇನ್ನು ಸಮಯ ಆಗೋದಿಲ್ಲ. ಯಜಮಾನ್ರೆ, ಮನೆಯವ್ರಿಗೇನಾದರೂ ಗೊತ್ತಾದರೆ? ಸತ್ಯ ಯಾವತ್ತಿದ್ರೂ ಆಚೆ ಬರಲೇಬೇಕು. ಯಾಕೆ ಭಯ? ಹಾಯ್ ಸರ್. ಓ ಹಾಯ್ ಶಿವಾನಿ, ಪ್ಲೀಸ್ ಕಮ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ. ಲಾಂಗ್ ಟೈಮ್. ಅದು ಇಲ್ಲೇ ಮೀಟಿಂಗ್ ಬಂದಿದೆ. ಮೀಟ್ ಮಾಡಿ ತುಂಬ ದಿವಸ ಆಯ್ತಲ್ಲ,
ಅದಕ್ಕೆ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಬಿಸಿ ಇದ್ರಾ? ಸಾರಿ ಡಿಸ್ಟರ್ಬ್ ಮಾಡಿದ್ನೇನು? ಡೋಂಟ್ ಬಾದರ್. ಹೇಗೆ ಬಂದ್ರಿ? ಹೇಗೆ ಅಂದರೆ ಕಾರಲ್ಲಿ ಬಂದೆ. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಶಿವಾನಿ, ನೀವು ನನ್ನ ಹತ್ರ ಯಾವ ಆಟನೂ ಆಡ್ತಿಲ್ಲ ತಾನೆ? ಆಟನ? ಯಾಕೆ ಸರ್ ಹೀಗೆ ಕೇಳ್ತಾ ಇದ್ದೀರಾ? ನನಗೆ ನೇರವಾಗಿ ಮಾತಾಡಿ ಅಭ್ಯಾಸ. ನಿಮಗೆ ಬೇಜಾರಾದರೂ ಪರವಾಗಿಲ್ಲ. ನನಗೆ ನೀವು ಇಚ್ಛಾಧಾರಿ ನಾಗ ಅನ್ನೋ ಸಂಶಯ ಬರ್ತಾ ಇದೆ. ವಾಟ್? ಏನು ಹೇಳ್ತಾ ಇದ್ದೀರಾ? ಒಳ್ಳೆ ಸಿನಿಮಾ ಸ್ಟೋರಿ ಥರ ಇದೆಯಲ್ಲ. ನೀವು ಮೊದಲನೇ ಸಲ ನಮ್ಮ ಮನೆಗೆ ಬಂದಮೇಲೆ ನಮ್ಮ ಮನೆಗೆ ನಾಗ ಪ್ರವೇಶ ಆಗಿದ್ದು. ನೀವು ನನ್ನ ಎಸ್ಟೇಟ್ ತೊಗೊಂಡ್ಮೇಲೆ ಈ ರೀತಿ ಎಲ್ಲ ನಡೀತಾ ಇರೋದು. ನಮ್ಮ ಗುರುಗಳು ಹಾಗೆ ಅಂದರು, ಪೂಜೆ ಪುನಸ್ಕಾರ ಅಂದ್ಕೊಂಡು ನಮ್ಮ ಪಾಡಿ ನಾವಿರ್ತೀವಿ, ಯಾರ ತಂಟೆಗೂ ಹೋಗಲ್ಲ. ಹೌದೌದು, ನಿಮ್ಮ ಮನೇಲಿ ಆಗಾಗ ಪೂಜೆ ಪುನಸ್ಕಾರ ನಡೀತಾ ಇರುತ್ತೆ ಅಂತ ನಮ್ಮ ಕೆಲಸದವ್ರು ಹೇಳ್ತಾ ಇರ್ತಾರೆ. ಆದರೂ ಇತ್ತೀಚೆಗೆ ಮನೆ ಸುತ್ತ ತುಂಬ ಹಾವುಗಳು ಕಾಣಿಸ್ಕೋತಾ ಇದೆ. ಏನೇನೋ ತೊಂದರೆಗಳು ಆಗ್ತಾ ಇದೆ. ನೀವು ಈ ಊರಿಗೆ ಬರೋ ತನಕ ಈ ಥರ ಏನು ಪ್ರಾಬ್ಲಮ್ಸು ಇರಲಿಲ್ಲ. ನಿಮ್ಗೆ ಹಾಗೆ ಅನ್ಸಿದ್ರೆ ಐ ಆಮ್ ರಿಯಲಿ ಸಾರಿ ಸರ್. ಬಟ್ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಮೊದಲೇ ನಾನು ಅಬ್ರಾಡಿಂದ ಬಂದಿರೋದು, ಇದ್ರ ಬಗ್ಗೆ ಎಲ್ಲ ನನಗಷ್ಟು ನಂಬಿಕೆ ಇಲ್ಲ. ಬಟ್ ನಿಮ್ಮ ಭಾವನೆಗಳಿಗೆ ನಾನು ಗೌರವ ಕೊಡ್ತೀನಿ. ನಾನು ಈ ಊರಿಗೆ ಬಂದಮೇಲೆ ಹೀಗೆಲ್ಲ ನಡೀತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಹೇಳ್ಬಿಡಿ. ಶಿವಾನಿ, ಮೊನ್ನೆ ತ್ರಿಶೂಲ್ ಜೊತೆ ಹೋಗಿದ್ದೀರಾ, ಮಧ್ಯದಲ್ಲೇ ಮಾಯ ಆಗಿದ್ದೀರಾ. ಅವನಿಗೆ ಕಾಡಲ್ಲಿ ಹಾವು ಬೇರೆ ಕಾಣಿಸಿದೆ. ಹುಡ್ಕಕ್ಕೆ ಅಂತ ನಿಮ್ಮ ಮನೆಗೆ ಕಳಿಸಿದ್ರೆ ಅಲ್ಲಿ ನೀವಿರಲಿಲ್ಲ. ಅದು ಯಾಕೆ ಸರ್ ನಿಮಗೆ ನನ್ನ ಬಗ್ಗೆ ಅಷ್ಟೊಂದು ಕನ್ಸರ್ನ್? ಇಟ್ಸ್ ನಾಟ್ ಕನ್ಸರ್ನ್, ಇಟ್ಸ್ ಸಸ್ಪಿಷನ್. ಫೋನ್ ಮಾಡಿದ್ರೆ ನೀವು ಫೋನ್ ತೆಗಿಲಿಲ್ಲ. ಆಮೇಲೆ ನೋಡಿದ್ರೆ ನಿಮ್ಮ ಫೋನು ಕಾಡಿನಲ್ಲಿ ಬಿದ್ದಿತ್ತು. ಹೀಗೆಲ್ಲ ಆದರೆ ಅನುಮಾನ ಬರಲ್ಲ? ಓ ಅದಾ, ಅವತ್ತು ತ್ರಿಶೂಲ್ ಪಾಪ ಹಾವು ನೋಡಿ ಓಡ್ ಹೋದ್ರು. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ಟೆ. ಬರ್ತಾ ದಾರಿಲಿ ಫೋನ್ ಬಿದ್ದೋಗಿರ್ಬೇಕು. ಮತ್ತು ನಾನು ಯಾವುದೋ ಬೇರೆ ಪ್ರಾಜೆಕ್ಟ್ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಅದಕ್ಕೆ ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೆ. ನಿಮ್ಮ ಫೋನ್ ನೋಡಿದ್ರೆ ಬೇರೆನೇ ಅನುಮಾನ ಬರುತ್ತೆ. ಏನದು? ಇಷ್ಟು ದೊಡ್ಡ ಬಿಸ್ನೆಸ್ ಮಾಡೋರು ಕಾಂಟ್ಯಾಕ್ಟ್ ಲಿಸ್ಟಲ್ಲಿ 4 ನಂಬರ ಯಾಕಿರಬಾರ್ದ? ಒಂದಿಷ್ಟ ಕೊಡಿಲಿ. ನೀಲಿ, ತ್ರಿಶೂಲ್, ತ್ರಿವಿಕ್ರಮ್, ಇದ್ಯಾರೋ ವೀರಶೂರ, ನನಗೆ ಗೊತ್ತಿಲ್ಲ. ಇಷ್ಟೇ ನಂಬರ.